2 ಮಕ್ಳು ಹೆತ್ತವಳಿಗೆ ಮದ್ವೆನೇ ಆಗದೆ ಇರೋಳು ಹೇಳ್ಕೊಡ್ತಿದ್ದಾಳೆ. ಸರಿ ನಡಿ, ಅವ್ರ ಗಂಡ ಹೆಂಡತಿ ಏನಾದ್ರೂ ಮಾತಾಡ್ಕೊಳ್ಳಿ, ನಾವ್ ಯಾಕೆ ಮಧ್ಯದಲ್ಲಿ? ನಡಿ ನಡಿ. ಯಪ್ಪ, ಇದೇ ಫಸ್ಟ್ ಟೈಮ್ ಅಪ್ಪ ಇಂತ ಒಳ್ಳೆ ಮಾತು ಹೇಳದ್ ನೀವು. ನಡಿ. ಅಯ್ಯೋ ನಡಿ. ಸರ್, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಏನೇ ಇದ್ರು ಕಾಲ್ ಮಾಡ್ಬೇಕಾಗಿತ್ತು ಸರ್. ಮನೆ ಹತ್ರ ಬರ್ಬೇಡಿ ಸರ್. ಅಶೋಕ್ ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು, ಅದನ್ನ ಫೋನಲ್ಲಿ ಮಾತಾಡಕ್ಕಾಗಲ್ಲ. ಎಲ್ಲಿ ನಿನ್ ಗಂಡ? ಕೆಲ್ಸಕ್ಕೆ ಹೋಗಿದ್ದಾರೆ. ಮಗು? ಅವಳು ಆಟಾಡಕ್ ಹೋಗಿದ್ದಾಳೆ. ಮಗುಗೆ ಕಿರುಕುಳ ಕೊಡೋ ವಿಷಯದಲ್ಲಿ ಅಶೋಕ್ ಕಡೆಯಿಂದ ಯಾವ್ದೂ ತಪ್ಪಾಗಿಲ್ಲ ಅಂತ ಶಿವಗಾಮಿ ಗೊತ್ತಾಗಿದೆ ಸರ್. ಶಿವಗಾಮಿನೇ ಮನೆಗೆ ಹುಡ್ಕೊಂಡ್ ಬಂದು ನನ್ ಜೊತೆ ಜಗಳ ಮಾಡಿದ್ಲು ಸರ್. ಆಗ ನನ್ ಮಗಳು ಹೆದರ್ಕೊಂಡು ಅಶೋಕ್ ಸರು ಏನು ಬ್ಯಾಡ್ ಟಚ್ ಮಾಡಿಲ್ಲ ಅಂತ ನಮ್ಮ ಅಮ್ಮಂಗೆ ಏನು ಮಾಡಬೇಡಿ ಅಂತಾನು ಹೇಳ್ಬಿಟ್ಲು ಸರ್. ಶಿವಗಾಮಿ ಹೊಡೆಯೋ ರೇಂಜಿಗೆ ನಿಮ್ಮನ್ನು ವಿಚಾರಣೆ ಮಾಡಿದಾಳಂದ್ರೆ ಅವಳಿಗೆ ಬೇರೆ ಕಡೆಯಿಂದ ವಿಷಯ ಗೊತ್ತಾಗಿರ್ಬೇಕು ರಾಕಿ. ಅದನ್ನ ನಾವು ನೋಡ್ಕೊಳ್ಳೋಣ. ಈ ವಿಷಯ ನಿನ್ ಗಂಡಂಗೆ ಗೊತ್ತಾ? ಮಗು ಶಿವಗಾಮಿ ಹತ್ರ ಹೇಳುವಾಗ ಅವ್ರು ಕೇಳಿಸ್ಕೊಂಡ್ಬಿಟ್ರು. ಶಿವಗಾಮಿ ಮನೆಗೆ ಹೋಗಿ ಕ್ಷಮೆನೂ ಕೇಳಿದ್ದಾರೆ. ಹಾಗಿದ್ರೆ ಒಂದ್ ಕೆಲಸ ಮಾಡ್ತೀನಿ, ನಿನ್ ಮಗುನು ನಿನ್ ಗಂಡನು ಇಬ್ರನ್ನು ಮುಗಿಸ್ಬಿಡ್ತೀನಿ. ಸರ್ ನೀನ್ ಈ ವಿಷಯನ ಯಾರ ಹತ್ರನೂ ಬಾಯಿ ಬಿಡ್ಬಾರ್ದು. ಸರ್, ಹಂಗೆಲ್ಲ ಮಾಡಬೇಡಿ ಸರ್. ನಂದು ಲವ್ ಮ್ಯಾರೇಜು ಸರ್. ನನಗೆ ಅಂತ ಇರೋದು ನನ್ನ ಗಂಡ ನನ್ನ ಮಗು ಅಷ್ಟೇ ಸರ್. ನನ್ನ ತಂದೆ ತಾಯಿ ಕೂಡ ನನ್ನನ್ನು ದೂರ ಇಟ್ಟಿದ್ದಾರೆ ಸರ್. ನೀವು ಕೊಡೋ ದುಡ್ಡಿಗೆ ಆಸೆ ಪಟ್ಟು ಇಂಥ ಅಸಹ್ಯವಾದ ಕೆಲಸ ಮಾಡಿಬಿಟ್ಟೆ ಸರ್. ಏನೇ ಶಿಕ್ಷೆ ಇದ್ರು ಅದನ್ನ ನನಗೆ ಕೊಡಿ ಸರ್. ನನ್ನ ಗಂಡ ನನ್ನ ಮಗುನ ಬಿಟ್ಬಿಡಿ ಸರ್. ಅವ್ರಿಗೇನು ಮಾಡಬೇಡಿ ಸರ್. ನೋಡು, ನಿನ್ ಗಂಡ ಮತ್ತೆ ಮಗು ಇಬ್ರು ಈ ವಿಷಯದ ಬಗ್ಗೆ ಎಲ್ಲೂ ಬಾಯಿ ಬಿಡಬಾರ್ದು. ಇಲ್ಲ. ಪೊಲೀಸ್ ಬಂದು ನಿನ್ನ ಎನ್ಕ್ವೈರಿ ಮಾಡಿದ್ರು ಅಶೋಕ್ ಕಿರುಕುಳ ಕೊಟ್ಟಿದ್ದು ನಿಜ ಅಂತ ಸಾಧಿಸ್ಬೇಕು. ಇದ್ರ ಹಿಂದೆ ನಾವಿದೀವಿ ಅಂತ ನಮ್ಮ ಹೆಸರೇನಾದ್ರೂ ಆಚೆ ಬಂದ್ರೆ ನಿಮ್ ಮನೇಲಿ ಯಾರೂ ಉಳಿಯಲ್ಲ. ನೀನ್ ಪ್ರಾಣ ಬಿಟ್ರು ಸತ್ಯನ್ ಮಾತ್ರ ಆಚೆ ಬಿಡಬಾರ್ದು. ಹಾಗೇನಾದ್ರೂ ಆದ್ರೆ ನಿನ್ ಗಂಡ ಮಗು ಇಬ್ರು ಉಳಿಯಲ್ಲ. ಶಿವಗಾಮಿ, ತಿಂಡಿ ಮಾಡ್ದ್ಯಾ? ಆಯ್ತು. ಕಾಫಿ ಕುಡ್ದ್ಯಾ? ಅಲ್ಲ, ನಿನ್ ಗಂಡ ಒಂದ್ ಚಿಕ್ಕ ಮಗುಗೆ ಕಿರುಕುಳ ಕೊಟ್ಟಿದ್ದಾನೆ. ಊರಿನ ಜನ ಎಲ್ಲ ಛೀಮಾರಿ ಆಗ್ತಿದ್ದಾರೆ. ನೀನ್ ನೋಡಿದ್ರೆ ಊಟ ಆಯ್ತು, ಕಾಫಿ ಆಯ್ತು ಅಂತ ಹೇಳ್ತಿದ್ಯಾ? ನಿಮ್ದೆಲ್ಲ ಒಂದ್ ಜನ್ಮನ. ಥೂ. ನಿಮ್ಮನೆಯವರು ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ಹೇಳ್ತಿದ್ದೆ. ನಿನ್ನ ಗಂಡನ್ ನೋಡ್ದ್ಯಾ? ಪುಟ್ಟು ಮಗುಗೆನೆ ಹಿಂಸೆ ಕೊಟ್ಟಿದ್ದಾನೆ. ಇವಾಗ ಗೊತ್ತಾಯ್ತಾ ಬೇರೆಯವ್ರ ಗಂಡನ ಮೇಲೆ ಸುಳ್ಳು ಅಪಾದನೆ ಓದಿಸಿದ್ರೆ ಏನಾಗುತ್ತೆ ಅಂತ? ನನ್ ಗಂಡ ಪುಟ್ಟು ಮಗುಗೆ ಕಿರುಕುಳ ಕೊಟ್ಟಿದ್ದನ್ನ ನೀನ್ ನೋಡ್ದ್ಯಾ? ಯಾರು ನನ್ ಗಂಡನ್ ಬಗ್ಗೆ ಆಪಾದನೆ ಹೊರಿಸಿದ್ರೋ
ಅವರೇ ನಾವ್ ಹೇಳಿದ್ ಸುಳ್ಳು ಅಂತ ಒಪ್ಕೊಂಡಿದ್ದಾರೆ. ಆ ಮಗುನೇ ಮೇಷ್ಟ್ರು ತುಂಬಾ ಒಳ್ಳೆಯವರು, ನಮ್ಮಮ್ಮನೇ ಬೇರೆ ಯಾರೋ ಮಾತ್ ಕೇಳ್ಕೊಂಡು ಸುಳ್ಳು ಹೇಳಿದ್ದು ಅಂತ ಜನಗಳ ಮುಂದೆ ಹೇಳಾಗಿದೆ. ಇದ್ರ ಹಿಂದೆ ಯಾರ್ ಕೈವಾಡ ಇದೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ದಿನದಲ್ಲಿ ಪೊಲೀಸ್ ಅವ್ರಿಗೂ ಗೊತ್ತಾಗುತ್ತೆ. ಪೊಲೀಸರಿಗೆ ಗೊತ್ತಾದ್ಮೇಲೆ ಇಡೀ ಊರಿಗೆ ಗೊತ್ತಾಗುತ್ತೆ. ಹೌದಾ ಶಿವಗಾಮಿ? ನನ್ನ ಗಂಡ ಶ್ರೀರಾಮಚಂದ್ರ ಅಂತೆಲ್ಲ ವಹಿಸ್ಕೊಂಡು ಬರಬೇಡ ಶಿವಗಾಮಿ. ಸ್ಕೂಲ್ನಲ್ಲಿ ಮೇಷ್ಟ್ರು ಕೆಲಸ ಮಾಡ್ತಿದ್ದಾಗ ಒಂದು ಸ್ಕೂಲ್ ಮಗುಗೆ ಏನ್ ಮಾಡಿದ್ದ ಅಂತ ಪೊಲೀಸ್ನವ್ರಿಗೂ ಗೊತ್ತು, ಈ ಊರ್ನವ್ರಿಗೂ ಗೊತ್ತು ಅಲ್ವಾ? ಜೈಲ್ಗೆ ಹೋಗಿ ಬಂದಿದ್ದು ನಿಜ ತಾನೇ? ಅಂಥೋನ್ ಜೊತೆ ಬದುಕ್ತಾ ಇದೆಯಲ್ಲ, ಏನ್ ಹೇಳೋಣ ನಿನ್ಗೆ? ರಾವಣನು ಅಂತ ಒಬ್ಬ ನೀಚನ್ನ, ರಾಕ್ಷಸನ್ನ ಹೆತ್ತು ಹೊತ್ತು ಬೆಳೆಸಿದ ನೀವು ಈ ಮಾತು ಹೇಳ್ತಾ ಇದ್ದೀರಲ್ಲ, ನಂಗೆ ನಗು ಬರ್ತಿದೆ. ನನ್ನ ಮಗ ಈ ಥರ ಅಸಹ್ಯವಾದ ಕೆಲಸ ಮಾಡಿ ಜೈಲ್ಗೆ ಹೋಗಿಲ್ಲ. ಅವನು ನೀನ್ ಹಾಕಿರೋ ಸುಳ್ಳು ಕೇಸಿಂದ ಜೈಲ್ಗೆ ಹೋಗಿರೋದು. ಆ ಪಾಪನೇ ನೀನೀಗ ಹೀಗ ಅನ್ಭವಿಸ್ತಾ ಇದೀಯ. ನಿಮ್ ಮಗ ಎಂತವನು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನೂಲಂತೆ ಸೀರೆ, ತಾಯಿಯಂತೆ ಮಗು ಅಂತಾರಲ್ಲ, ಸತ್ಯನೇ ತಾನೆ. ಅದಕ್ಕೆ ನಿಮ್ ಗಂಡ ನಿಮ್ಮಿಂದ ದೂರ ಇರೋದು. ಏಯ್, ಜಾಸ್ತಿ ಮಾತಾಡ್ಬೇಡ. ಯಾಕೆ? ಸತ್ಯ ಹೀಗೆ ಕೇಳಕ್ ತುಂಬಾ ಕಹಿಯಾಗಿರುತ್ತೆ ಅಲ್ವಾ? ಮೇಡಮ್, ಮೇಡಮ್, ನಿಮ್ಮ ಹತ್ರ ಕೇಸ್ ಬಗ್ಗೆ ಮಾತಾಡಬೇಕಿತ್ತು. ಅವಳನ್ನ ಪಾತ್ರೆ ತೊಳೆಯೋದು ಕಳಿಸು. ಹೇಳಿದ್ ಕೇಳಿಸ್ಲಿಲ್ವಾ? ಪಾತ್ರೆ ಇದ್ರೆ ಹೋಗ್ತೊಳಿ. ಶಿವಗಾಮಿ ಇದ್ಲು, ಅದಕ್ಕೆ ಮಾತಾಡಬೇಡಿ ಹಿಂದೆ. ರಾವಣ್ ವಿಷಯನ ಅವಳಿದ್ದಾಗ ಮಾತಾಡೋದು ಸರಿಯಲ್ಲ. ಫಾಲ್ಗುಣಿ, ಕೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವಳಿಲ್ಲಿದ್ರೆ ಕಷ್ಟ. ಅವಳಿಲ್ಲಿದ್ರೆ ಕಿವಿಯೆಲ್ಲ ಇಲ್ಲೇ ಇರುತ್ತೆ. ಮೊದಲು ಅವಳನ್ನ ತರಕಾರಿ ತರೋದಕ್ಕೆ ಕಳಿಸು. ಸರಿ ಅಕ್ಕ. ಕೂತ್ಕೊಳ್ಳಿ. ಎಲ್ಲ ಪಾತ್ರೆನೂ ತೊಳ್ದಿದ್ದೀನಲ್ಲ. ಶಿವಗಾಮಿ, ಪಾತ್ರೆ ಎಲ್ಲ ಕ್ಲೀನಾಗೇ ಇದೆಯಲ್ಲ. ಪಾತ್ರೆ ವಿಷಯ ಬಿಡು, ಮೊದ್ಲು ಹೋಗಿ ತರಕಾರಿ ತಗೊಂಡ್ ಬಾ. ತರ್ಕಾರಿನ? ಮನೇಲಿ ತರಕಾರಿ ಇದೆಯಲ್ಲ. ಇದ್ರೂ ಮಧ್ಯಾಹ್ನಕ್ಕಾಗತ್ತೆ, ರಾತ್ರಿಗೂ ಸೇರ್ಸಿ ತಗೊಂಬಂದ್ಬಿಡು. ರಾತ್ರಿಗೂ ಬೇರೆ ತರಕಾರಿಗಳಿದ್ದಾವೆ.